ನಂದಿಗೆ ಹೇಳಿ. ನೀವು ಸಾಲ ಮಾಡಿದ್ದೀರಾ? ಅದರಲ್ಲೇ ಬದುಕ್ತಾ ಇದ್ದೀನಿ ನಾನು. ಸ್ನಾನ ಮಾಡಿದ್ದೀರಾ? ಸಾಲ 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 ಅದರಲ್ಲೇ ಬದುಕ್ತಾ ಇರೋದು ಮೇಡಮ್ ನಾನು. ಇವಾಗ ನೀವು ಪರಿಚಯ ಆಗಿದ್ರೆ ನಾಳೆ ಕೇಳಿದ್ರು ಕೇಳ್ತೀನಿ ನಿಮ್ಮನ್ನು. ನೀವು ಸಾಲ ಮಾಡಿದ್ದೀರಾ ಸುಧಾಕರ್ ಅವರೇ? ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಬರ್ತದೆ. ಇಲ್ಲ ಸಾಲ ಮಾಡಿಲ್ಲ. ದುಡ್ಡು ಕೊಟ್ಟಿದ್ದೀರಾ ಹೋಗಿ? ಹಾಂ ಕೊಟ್ಟಿದ್ದೀನಿ. ಕೈ ಸುಟ್ಕೊಂಡಿದ್ದೀರಾ? ಹಾಂ ಹೌದು. ಒಂದು ಎಷ್ಟು ಅಂದಾಜು? ನೆನಪಿಲ್ಲ. ನೆನಪಿಲ್ಲ. ನಾನು ಹೇಳ್ಬಿಟ್ಟು ನೆನಪಿಲ್ಲ ಅಂತ. ಅವ್ರು ಹೆಂಗೋ ನೆನಪಿಸ್ಕೊಂತ ಇದ್ರಿ ಎಷ್ಟು ಅಂತ. ಶ್ರೀಭವ್ಯ ಅವರೇ, ನೀವು ಏನು ಸಾಲ ಕೊಟ್ಟಿದ್ದೀರಾ? ಕೈ ಸುಟ್ಕೊಂಡಿದ್ದೀರಾ? ಕೊಟ್ಟಿದ್ದೀನಿ. ಭವ್ಯ ಹತ್ರನೇ ಒಂದು 5,000 ಸಾವಿರ ಒಂದು 4 ಸತಿ ಇಸ್ಕೊಂಡಿದ್ದೆ. ಕೊಟ್ಟಿಲ್ಲ. ಕೊಟ್ಟಿದ್ದೀನಿ. ಇವಾಗ ನೆನಪಾಗ್ತಿದೆ ಅದು. ಒಂದು ಮಾತು ಹೊಗಳಿ. ದೇವ್ರಂತ ಹುಡುಗಿ. ಅಷ್ಟು ಏನ್ ಬರೀ ದೇವ್ರಂತ ಮನುಷ್ಯ ದೇವ್ರಂತ ಅದನ್ನ ಹೇಳಿದ್ರೇನೆ ಭಯ ಆಗುತ್ತೆ. ಇಲ್ಲ ಇಲ್ಲ ಇಲ್ಲ, ನಾನು ಹಂಗೆ ಹೇಳಿಲ್ಲ. ಅಷ್ಟು ಹೊಳ್ಬೇಕಲ್ಲ ಅಂತ ಒಂದೇ ಪದದಲ್ಲೇ ಇದೆ. ಹೌದು. ಸೊ ಈಗ ಪ್ರಮೋಷನ್ ಅನ್ನುವಂಥದ್ದು ಬಹಳಷ್ಟು ಈಸಿ ಕೂಡ ಆಗಿದೆ, ಕಾಂಪ್ಲಿಕೇಟೆಡ್ ಕೂಡ ಆಗಿದೆ ಸಿನಿಮಾ. ಯಾಕಂತ ಹೇಳಿದ್ರೆ ಒಂದೇ ದಿನದಲ್ಲಿ 7 ಸಿನಿಮಾಗಳು ಬಂದು ಚಿತ್ರಮಂದಿರದಲ್ಲಿ ರಿಲೀಸ್ ಆಗುವಂಥದ್ದು, ಥಿಯೇಟರ್ ಸಿಗಲ್ಲ. ಸೊ ನಿಮ್ಮ ಸಿನಿಮಾಗೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಮ್ಯಾಮ್ ಅದೇ ನನ್ನ ಪ್ಲ್ಯಾನ್ ಏನು ಅಂದರೆ ಮೇಯ್ನ್ ನಾವು ಟ್ರೈಲರ್ ಮೇಲೆ ಡಿಪೆಂಡ್ ಆಗಿರೋದು. ಸೊ ನಮ್ಮ ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಟ್ರೈಲರ್ ರಿಲೀಸ್ ಆದಮೇಲೆ ಸಿನಿಮಾಗೆ 100% ಹೈಪ್ ಕ್ರಿಯೇಟ್ ಆಗುತ್ತೆ. ಅಲ್ಲ, ಡಿಸ್ಟ್ರಿಬ್ಯೂಟರ್ ಹೆಸರು ಹೇಳ್ಬೋದಾ? ಏನು? ಜಯಣ್ಣ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡಿಕೊಡ್ತಾ ಇರೋದು. ಸೊ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಕೈಗೆ ಸಿನಿಮಾ ಕೊಟ್ಟಿದ್ದೀವಿ. ಟ್ರೈಲರ್ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ನಮಗೆ. ಸೊ ಡೆಫಿನೆಟ್ಲಿ ನಮ್ಮನ್ನು ನೋಡೋಕ್ಕೆ ಜನ ಥಿಯೇಟರ್ಗೆ ಬರ್ತಾರೆ ಅನ್ನೋದು ನಮ್ಮ ಕಾನ್ಫಿಡೆನ್ಸು. ಈಗ ಎಂಟರ್ಟೈನ್ಮೆಂಟ್ ಅನ್ನುವಂಥದ್ದು ಬಂದು ಹೇಳಿದ್ರಿ. ಎಂಟರ್ಟೈನ್ಮೆಂಟೇ ಸಿನಿಮಾ ಮೇಯ್ನ್ ಬೇಕಾಗಿರೋದೇ ಅದು. ಆ್ಯಂಡ್ ನಾವು ಫೋಕಸ್ ಮಾಡಿರೋದು ಅದ್ರ ಮೇಲೆ. ಸೊ ಕಂಪ್ಲೀಟ್ ಎಂಜಾಯ್ ಮಾಡ್ತಾರೆ ಆಡಿಯನ್ಸ್. ಓಕೆ. ಈಗ ಈ ಎಂಟರ್ಟೈನ್ಮೆಂಟಲ್ಲಿ ವಾದ ವಿವಾದ ಏನು ಮಾಡ್ಕೊಳಲ್ಲ? ಇಲ್ಲ ಏನೂ ಇಲ್ಲ, ಡೈಲಾಗ್ಸ್ ಆ ಥರ ಯಾವುದೂ ಇಲ್ಲ. ಯಾರು ನಮ್ಮ ಸೆನ್ಸರ್ ಇರಲ್ವಾ ಮೇಡಮ್? ಯುಎ ಸರ್ಟಿಫಿಕೇಟ್ ಸಿಕ್ಕಿದೆಯಲ್ಲ? ಹಾಂ ಸಿಕ್ಕಿದೆ. ಅಲ್ಲಲ್ಲ, ಅದೇ ಅದಕ್ಕಿಂತ ಇನ್ನೂ ಕ್ಲೀನ್ ಆಗಿರೋದೇನೋ ವರ್ಡ್ ಇದ್ದಿದ್ರೆ ಅದು ಕೊಡೋರು ನಮಗೆ. ಅಷ್ಟು ಕ್ಲೀನ್. ಎಂಟರ್ಟೈನ್ಮೆಂಟ್ ಜೊತೆಗೆ ಲವ್ ಸ್ಟೋರಿ ಏನಾದರೂ ಇದೆಯಾ? ಲವ್ ಸ್ಟೋರಿ ಫಿಲಮ್ ಮೇಡಮ್. ಗಂಡ ಹೆಂಡತಿ ಸ್ಟೋರಿ ಇದೆ, ಲವ್ ಸ್ಟೋರಿ ಇದೆ. ಮೇಡಮ್ ಅವರಿಬ್ಬರದ್ದು ಲವ್ ಸ್ಟೋರಿ, ಇವರಿಬ್ಬರದ್ದು ಗಂಡ ಹೆಂಡತಿ ಸ್ಟೋರಿ. ನಂದೇ ಯಾವುದೂ ಇಲ್ಲ. ನಿಂದು ಬ್ರೇಕಪ್ ಸ್ಟೋರಿ ಇದೆ ಸ್ವಲ್ಪ. ನಂದು ಯಾವುದೂ ಇಲ್ಲ. ಅಲ್ಲ, ಅವನ್ನ ನೋಡ್ಕೊಂಡ್ರೆ ಅವನ ಅನೈತಿಕ ಸಂಬಂಧ. ಹ್ಞೂ ನಲ್ಲವನ್ ಲವ್ ಮಾಡತ್ತಾನೆ. ಯಾವ ರಿಲೇಶನ್ಶಿಪ್ ತುಂಬಾ ಬೆಸ್ಟ್ ಅನ್ಸುತ್ತೆ ಸುಧಾಕರ್? ಯಾವುದು ರಿಲೇಶನ್ಶಿಪ್ ಯಾವ್ದು ಬೆಸ್ಟ್? ಫ್ರೆಂಡ್ಶಿಪ್. ಹಿಡ್ದ ನೋಡಿ ಜಾಡ. ರಿಲೇಶನ್ಶಿಪ್ ಕೇಳಿದಲ್ಲ. ಹೇಳಿ. ಫಾದರ್ ಮದರ್ ಸನ್. ಐತಲ್ಲ? ಇದರಲ್ಲಿ ಫಾದರ್ ಮದರ್ ಸನ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಅನ್ಸುತ್ತಾ ಮೇಡಮ್ ಲವರ್ದು ಶಿಪ್ ಚೆನ್ನಾಗಿರುತ್ತೆ ಅಂತ? ನಾನು ಅನ್ಸುತ್ತಾ ಅವೆಲ್ಲ ನಾನು ಹೇಳಲ್ಲ. ನೋಡಿ, ಒಂದು ಕ್ವಶನ್ ನೀವು ಆನ್ಸರ್ ಮಾಡಲ್ಲ ಮೇಡಮ್, ನಮ್ಮನೆ ತಗ್ಲಾಕ್ತೀರಾ. ಶ್ರೀಭವ್ಯ ಅವರೇ, ನಿಮ್ಗೆ ಫ್ರೆಂಡ್ಶಿಪ್ ಇಸ್ ಬೆಸ್ಟ್. ಹುಡುಗರ ಫ್ರೆಂಡ್ಶಿಪ್ ಬೆಸ್ಟ್, ಹುಡುಗಿರ ಫ್ರೆಂಡ್ಶಿಪ್ ಬೆಸ್ಟ್? ಹುಡುಗರ ಫ್ರೆಂಡ್ಶಿಪ್ ಬೆಸ್ಟ್. ಯಾಕಂದ್ರೆ ಹುಡುಗಿರಿಗೆ ಹುಡುಗರ ಫ್ರೆಂಡ್ಶಿಪ್ ಬೆಸ್ಟ್ ಅಂತ ಹೇಳ್ದಾದ್ಮೇಲೆ ಮತ್ತೆ ಯಾಕೆ ಅಂತ ಏನಕ್ಕೆ ಕೇಳ್ತೀರಾ? ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಇರುತ್ತಲ್ವಾ? ಎಸ್. ಯಾಕಂದ್ರೆ ಲೈಕ್ ಏನೇ ಸೀಕ್ರೆಟ್ಸ್ ಇಟ್ಕೊಂಡ್ರು ಬಾಯ್ಸ್ ತುಂಬಾ ಲೈಕ್ ಪರ್ಮನೆಂಟ್ ಆಗಿ ಕ್ಯಾರಿ ಮಾಡ್ತಾರೆ ಅಂತ ನನ್ಗೆ ಅನ್ಸುತ್ತೆ ಹುಡುಗಿರಿಗಿಂತ. ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು? ಪ್ರೀತಿ ಮೇಡಮ್, ಪ್ರೀತಿ, ತಾಯಿ ಪ್ರೀತಿ, ತಂದೆ ಪ್ರೀತಿ, ಫ್ರೆಂಡ್ಸ್ ಪ್ರೀತಿ, ಹುಡುಗಿರ ಪ್ರೀತಿ, ಎಲ್ಲ ಪ್ರೀತಿ. ಲವ್ ಬಗ್ಗೆ ಒಂದು ಅಡ್ವೈಸ್ ಅಂತ ಹೇಳೋ. ಹುಡುಗಿ ಲವ್ ಮಾಡಬೇಡ್ರಿ. ಹುಡುಗಿರ್ ಅಲ್ಲ, ಯಾರು ಲವ್ ಮಾಡಬೇಡ್ರಿ, ಚೆನ್ನಾಗಿರ್ರಿ ಅಂತ ಹೇಳ್ತೀನಿ ಅಷ್ಟೇ ಮೇಡಮ್. ಈಗ ಜೀವನ ಪೂರ್ತಿ ನೀವು ಹೀಗೆ ಸಿಂಗಲ್ ಆಗಿರ್ತೀರಾ? ಸಿಂಗಲ್ ಯಾಕೆ? ಲವ್ ಮಾಡಬೇಡ ಅಂತ ಹೇಳಿದ. ಲವ್ ಇಲ್ಲ ಅಂದ್ರೆ ಅದು ಹೆಂಗೆ? ಅವನ ಪ್ರಕಾರ ಇರ್ಬೋದು ಅಂತಾನೆ ಹೇಳ್ತಾ ಇರೋದು, ಲವ್ ಇಲ್ಲದೆ. ಈಗ ಇಲ್ಲಿರೋರು ನೀವೆಲ್ಲರೂ ಸಿಂಗಲ್ಸಾ? ಏನು ನನಗೆ ಗೊತ್ತಿಲ್ಲ ಮೇಡಮ್, ನಾನು ಸಿಂಗಲ್. ಅಂದ್ರೆ ಕಮಿಟೆಡ್ ಯಾರಾದ್ರೂ ಇದ್ರಲ್ಲಿ ರಿಲೇಶನ್ಶಿಪ್ ಇದ್ದೀರಾ? ಅಥವಾ ಮದುವೆ ಆಗಿದ್ದೀರಾ? ನನ್ಗೆ ಮದುವೆ ಆಗಿದೆ. ಆದ್ರೂ ಒಂದು ಕಾರಣ ಅವ್ರ ಎಕ್ಸ್ಪ್ರೆಷನ್ ಅಲ್ಲ, ಅವನು ಹಿಂಗ ಅಂದೆ ಮೇಡಮ್, ತಪ್ಪ ಮೇಡಮ್. ಯಾಕೆ ಕಮಿಟ್ ಆದ್ರೆ ಹೇಳಂಗಿಲ್ಲ ಅಲ್ವಾ? ಅದು ಅಫಿಷಿಯಲಿ ಹೇಳೋವರೆಗೆ ಈಗ ಯಾರು ನಿಮ್ಗೆ ಮದ್ವೆ ಆಗಿದೆ ಅಲ್ವಾ? ಒಂದು ಅಡ್ವೈಸ್ ಮದ್ವೆ ಆಗಿರೋದ್ರಿಂದ ಅವ್ರಿಗೆ ಏನ್ ಕೊಡ್ತೀವಿ? ಅಯ್ಯೋ ಅಷ್ಟಲ್ಲ, ಅಡ್ವೈಸ್ ಎಲ್ಲ ಕೊಡಲ್ಲ, ಆ ಥರ ಏನಿಲ್ಲ. ಏನು ಅಡ್ವೈಸ್ ಇಲ್ಲ. ಈಗ 30 ಸೆಕೆಂಡಲ್ಲಿ ನಿಮ್ಮ ಸಿನಿಮಾ ಬಗ್ಗೆ ಹೇಳಿ ಜಸ್ಟ್ 30 seconds. ನಮ್ಮ ಅಮೃತಾಂಜನ್ ಶಾರ್ಟ್ ಫಿಲಮ್ ನೀವು ಯಾರ್ಯಾರು ನೋಡಿದ್ರು, ಮತ್ತು ಈವನ್ ನಮ್ಮ ಶಾರ್ಟ್ ಫಿಲಮ್ಗಳು ಇಷ್ಟು ವರ್ಷಗಳಿಂದ ಒಂದು 4-5 ವರ್ಷದಿಂದ ಬೇಜಾನ್ ಶಾರ್ಟ್ ಫಿಲಮ್ಗಳು ಮಾಡಿದ್ರು. ಅದನ್ನೆಲ್ಲ ಯಾರು ನೋಡಿ ನಮ್ಮನ್ನು ತುಂಬ ಅರಸಿದ್ರು. ಸೊ ಅವರೆಲ್ಲ ದಯವಿಟ್ಟು ಈ ಜನವರಿ 30ನೇ ತಾರೀಕು ಥಿಯೇಟರ್ಸ್ಗೆ ರಿಲೀಸ್ ಆಗ್ತಾಯಿದೆ ನಮ್ಮ ಅಮೃತಾಂಜನ್ ಫಿಲಮ್. ಸೊ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಬಂದು ಸಿನಿಮಾ ನೋಡಿರಿ. ಪ್ಯೂರ್ ಎಂಟರ್ಟೈನ್ಮೆಂಟ್, ಕತೆ ಗೀತೆ ಏನಿರುತ್ತೋ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬರ್ಬೇಡ್ರಿ. ಜಸ್ಟ್ ನಗೋದಕ್ಕೆ ಮಾತ್ರ ಬನ್ನಿ. ಸಿನಿಮಾ 100% ನಿಮ್ಗೆ ನಗಿಸುತ್ತೆ. ಮಲಯಾಳಂ
ಸೊ ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ನಮ್ಮನ್ನ ಎಲ್ಲೇ ನೋಡಿದ್ರು ಅಮೃತಾಂಜನ್ ಅಂತ ಗುರುತಿಡಿತಾ ಇದ್ರಿ. ಸೊ ಇದೇ ಹೆಸರು ಇಟ್ಕೊಂಡು ನಾವೆಲ್ಲರೂ ಸೇರಿಕೊಂಡು ಸಿನಿಮಾ ಮಾಡಿದ್ದೀವಿ. ನೀವೆಲ್ಲರೂ ಕೇಳ್ತಾ ಇದ್ರಿ ಯಾವಾಗ ಸಿನಿಮಾ ಮಾಡ್ತೀರಾ ಅಂತ. ಸೊ ಫೈನಲಿ ಅದೇ ಸಿನಿಮಾ ಅಮೃತಾಂಜನ್ ಇದೇ ಜನವರಿ 30ಕ್ಕೆ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಕನ್ನಡ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. എല്ലാവർക്കും നല്ലമ്മ ഞങ്ങളുടെ മൂവി അമൃതാഞ്ജൻ ഇതേ ജാനുവരി 30th റിലീസ് ആയതുകൊണ്ട് എല്ലാവരും ഫാമിലി സമേತ ಬಂದು ಫ್ರೆಂಡ್ಸ್ ಸಮೇತ ನೋಟಿದ್ದು ನಂಗೆಲ್ಲ ಆಶೀರ್ವಾದ ಮಾಡೋದು ಕೊಟ್ಟವಿ. ಮಾತಾಡಿದೆ ಕ್ಯೂರಿಯಾಸಿಟಿಯಿಂದ ನೋಡ್ತಿದ್ರಿ ನೋಡಿ ನೀವು. ಕನ್ನಡದ ಸುಳ್ಳು ಅಂತ ಬ್ಯೂಟಿ ಮೇಡಮ್ ಅಲ್ಲಲ್ಲ ಅವರ ಇದು ಲ್ಯಾಂಗ್ವೇಜ್ ಅತ್ತೆ ಬ್ಯೂಟಿ ಲ್ಯಾಂಗ್ವೇಜ್ ಸೊ ಇಷ್ಟು ದಿನ ನಮ್ಮನ್ನ ಶಾರ್ಟ್ ಫಿಲ್ಮ್ಸ್ ಯೂಟ್ಯೂಬಲ್ಲಿ ನೋಡ್ತಿದ್ರಿ. ಇವಾಗ ದೊಡ್ಡ ಪರದೆ ಮೇಲೆ ನಮ್ಮ ಇಡೀ ತಂಡ ಇನ್ನಷ್ಟು ಎಫರ್ಟ್ ಹಾಕಿ ನಗ್ಸೋ ಪ್ರಯತ್ನ ಮಾಡಿದ್ದೀವಿ. ಇದೇ ಜಾನ್ವರಿ 30th ಅಮೃತಾಂಜನ್ ಮೂವಿ ರಿಲೀಸ್ ಆಗ್ತಿದೆ. ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಸಮೇತ ಬಂದು ನೋಡಿ ಎಂಜಾಯ್ ಮಾಡಿ. ಇದು ಒಳ್ಳೆ ಸ್ಟ್ರೆಸ್ ಬಸ್ಟರ್ ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ಬಂದು ಎಂಜಾಯ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಸುಧಾಕರ್ ಮಾತಾಡ್ತಾ ಇದ್ದೀನಿ. ಸೊ ನಾವು ಪ್ರತಿ ಸರ್ತಿ ಶಾರ್ಟ್ ಫಿಲಮ್ಸ್ ಮಾಡಿದಾಗ ನಮ್ಮ ಶಾರ್ಟ್ ಫಿಲಮ್ ಕಮೆಂಟ್ ಸೆಕ್ಷನಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಇಡೀ ಟೀಮು ಕ್ವಾಲಿಟಿಯಾಗಿ ಕೊಡ್ತೀರಾ ಶಾರ್ಟ್ ಫಿಲಮ್ಸು, ನೀವು ಯಾಕೆ ಸಿನಿಮಾ ಟ್ರೈ ಮಾಡಬಾರ್ದು ಅಂತ ಪ್ರತಿ ಸರಿ ಕಮೆಂಟ್ ಮಾಡ್ತಾಯಿದ್ರಿ. ನೀವು ಕೊಟ್ಟಿದ್ದೊಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಆ ಧೈರ್ಯದ ಮೇಲೆ ಇವತ್ತೊಂದು ಸಿನಿಮಾ ಮಾಡಿದ್ದೀವಿ ಇಡೀ ತಂಡ ಸೇರಿ. Jan 30th ರಿಲೀಸ್ ಆಗ್ತಾಯಿದೆ. ನಿಮಗೆ ಕಂಪ್ಲೀಟ್ ಎಂಟರ್ಟೈನರ್ ಇರುತ್ತೆ, ಕಾಮಿಡಿ ಜನರ್ ಸಿನಿಮಾ ಆಗಿರೋದ್ರಿಂದ ದಯವಿಟ್ಟು ಥಿಯೇಟರ್ಸ್ಗೆ ಬನ್ನಿ, ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ, ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಸೊ ಇದಿಷ್ಟು ಒಂದಷ್ಟು ತರಲೆ ತುಂಟಾಟ ಜೊತೆಗೆ ಅವರ ಸಿನಿಮಾ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅಮೃತಾಂಜನ್ ಚಿತ್ರತಂಡದವರು. ಇದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ಸುದ್ದಿ ಇರಬಹುದು, ಜೊತೆಗೆ ಇಂಟ್ರೆಸ್ಟಿಂಗ್ ಸಂದರ್ಶನದೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.